ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಕುಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಳ್ಳು ಹೀರೆಕಾಯಿ ಪಲ್ಯ. ಎಳ್ಳು ಹೀರೆಕಾಯಿ ಪಲ್ಯಕ್ಕೆ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅನ್ನುವ ಸಾಮಗ್ರಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೀರೆಕಾಯಿ, ಎಳ್ಳು, ಶೇಂಗಾ, ಕೊಬ್ಬರಿ, ಈರುಳ್ಳಿಯನ್ನು ಬಳಸ್ತಾ ಇದ್ದೀನಿ. 4 ರಿಂದ 5 ಹಸಿಮೆಣಸಿನಕಾಯಿ, ಒಂದು ಮೀಡಿಯಂ ಗಾತ್ರದ ಟೊಮೆಟೊ ಹಣ್ಣು, ಕೊತ್ತಂಬರಿ, ಕರಿಬೇವು ಮತ್ತು ನಾನು ಬೆಳ್ಳುಳ್ಳಿಯನ್ನು 4 ರಿಂದ 6 ಎಸಳಷ್ಟು ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ. ಬನ್ನಿ ನಾವಿವತ್ತು ಹೆಂಗೆ ಮಾಡೋಣ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ಹೀರೆಕಾಯಿನ ಹುರ್ಕೊಳ್ಬೇಕು. ಹೀರೆಕಾಯಿನ ಹುರ್ಕೊಳ್ಳೋದಕ್ಕೋಸ್ಕರ ನಾನೊಂದು ಪಾತ್ರೆಯನ್ನು ಇಡ್ತಾ ಇದ್ದೀನಿ. ಆ ಪಾತ್ರೆಗೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ಎಣ್ಣೆಯಲ್ಲಿ ಹುರಿಯೋದ್ರಿಂದ ಒಂದು ಸ್ವಲ್ಪ ರುಚಿ ಕೊಡುತ್ತೆ ಅನ್ನೋ ಕಾರಣದಿಂದ. ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿ ಅಂದರೆ ಮೀಡಿಯಮ್ ಗಾತ್ರದ ಹೀರೆಕಾಯಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಅಳತೆಗೆ ಬೇಕಷ್ಟು ನೀವು 2-3 ಯೂಸ್ ಮಾಡ್ಕೊಳ್ಬೋದು. ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಸ್ವಲ್ಪ ರುಚಿ ಚೆನ್ನಾಗಿ ಕೊಡುತ್ತೆ ಅನ್ನೋ ಕಾರಣದಿಂದ ನಾನಿಲ್ಲಿ ಹೀರೆಕಾಯಿನ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ನಾನಿವಾಗ ಏನಂದರೆ ಹೀರೆಕಾಯಿನ ತಿನ್ನೋದ್ರಿಂದ ನಮ್ಗೆ ಏನೇನಾಗುತ್ತೆ, ಹೆಲ್ತ್ ಬೆನಿಫಿಟ್ಸ್ ಏನೇನಾಗುತ್ತೆ ಅಂತ ನಾನು ತಿಳಿಸೋದಾದರೆ, ಕಣ್ಣಿನ ಪೊರೆ ಅದನ್ನು ನಾವಿಲ್ಲಿ ಬಳಸೋದ್ರಿಂದ ಕಣ್ಣಿನ ಪೊರೆ ಬರೋದು ನಮಗೆ ಕಡಿಮೆ ಆಗುತ್ತೆ. ಯಾಕಂದರೆ ಅದರಲ್ಲಿ ವಿಟಮಿನ್ ಎ ಇದೆ ಅನ್ನೋ ಕಾರಣದಿಂದ. ಅದರ ಜೊತೆಗೆ ಯಾರಾದರೂ ನೀರಿನ ಅಂಶ ಅಂದರೆ ಡಿಹೈಡ್ರೇಷನ್ ಇದ್ದವ್ರಿಗೆ ನಾವು ಇದನ್ನು ತಿನ್ನೋದ್ರಿಂದ ನೀರಿನ ಅಂಶ ನಮ್ಮ ದೇಹದಲ್ಲಿ ಸ್ವಲ್ಪ ಅಧಿಕವಾಗುತ್ತೆ. ಕಬ್ಬಿಣ ಅಂಶ ಕೂಡ ಜಾಸ್ತಿ ಇದೆ. ಬನ್ನಿ ಹೆಂಗೆ ಮಾಡೋದಂತ ತಿಳಿಸೋದಿದ್ರೆ, ನಾನಿಲ್ಲಿ ಅದೇ ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಒಗ್ಗರಣೆಗೆ ಏನೇನು ಸಾಮಗ್ರಿ ಬಳಸ್ತಿದ್ದೀನಿ ಅಂದರೆ 2 ಟೇಬಲ್ ಸ್ಪೂನ್ ಅಂದರೆ 2 ಚಿಟಿಕೆಯಷ್ಟು ಸಾಸಿವೆ, 1 ರಿಂದ 2 ಚಿಟಿಕೆಯಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ನಾನು ಇದನ್ನು ಎಣ್ಣೆಯಲ್ಲಿ ಚಟಪಟ ಅನ್ನಕ್ಕೆ ಬಿಡ್ತಾಯಿದ್ದೀನಿ. ಒಂದು ಸ್ವಲ್ಪ ಅದು ಎಣ್ಣೆಯಲ್ಲಿ ಚಟಪಟ ಅನ್ನಿ ಆದಮೇಲೆ ನಾನಿಲ್ಲಿ ನಿಮಗೆ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ಸಣ್ಣಗೆ ಜಜ್ಕೊಂಡಿರುವಂಥ 4 ರಿಂದ 5 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಅದರ ಜೊತೆಗೆ 6 ರಿಂದ 5 ಹಸಿಮೆಣಸಿನಕಾಯಿನ ಹಾಕಿ ಎಣ್ಣೆಯಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಫ್ರೈ ಆಗಲಿಕ್ಕೆ ನಾನು ಬಿಡ್ತಾ ಇದ್ದೀನಿ. ಯಾಕಂದರೆ ಖಾರ ಎಲ್ಲ ಸ್ವಲ್ಪ ಕಮ್ಮಿ ಕೊಡುತ್ತೆ ಅನ್ನೋ ಕಾರಣದಿಂದ ಎಣ್ಣೆಯಲ್ಲಿ ನಾವು ಹುರ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು 1 ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿದ್ಮೇಲೆ ಅದನ್ನ ಇಲ್ಲಿ ಹಾಕಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಮೀಡಿಯಂ ಗಾತ್ರದ ಟೊಮೆಟೊ ಹಣ್ಣನ್ನು ನಾನಿವಾಗ ಇಲ್ಲಿ ಹಾಕ್ತಾ ಇದ್ದೀನಿ. ಅದನ್ನು ಅದರ ಜೊತೆಗೆ ಮಿಶ್ರಣದಲ್ಲಿ ನಾನಿವಾಗ ಹುರ್ಕೊಳ್ತಾ ಇದ್ದೀನಿ. ಅದು ಎಲ್ಲವೂ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಳ್ಬೇಕು. ಯಾಕಂದರೆ ಹುರ್ಕೊಳ್ಳೋದ್ರಿಂದ ನಮಗೊಂದು ಸ್ವಲ್ಪ ರುಚಿ ಕೊಡುತ್ತೆ. ಹಸಿಯಾಗಿದ್ದರೆ ನಮ್ಗೆ ಅದರಲ್ಲಿ ಏನೂ ರುಚಿ ಸಿಗೋದಿಲ್ಲ ಅನ್ನೋ ಕಾರಣದಿಂದ. ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗ್ತಾ ಇರುವಾಗ ನಾನು 1 ಚಿಟಿಕೆಯಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಮಿಶ್ರಣವನ್ನು ಒಗ್ಗರಣೆಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಅದರ ಜೊತೆಗೆ ನಾನು ಹುರಿದಿಟ್ಟುಕೊಂಡಿರುವಂತಹ ಹೀರೆಕಾಯಿಯನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಗ್ಗರಣೆ ಜೊತೆ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅದು ಹೀರೆಕಾಯಿ ಮತ್ತು ಒಗ್ಗರಣೆಯನ್ನು ಮಿಕ್ಸ್ ಚೆನ್ನಾಗಿ ಮಾಡ್ಕೊಳ್ಬೇಕು. ಯಾಕಂದರೆ ಅದು ಮಿಕ್ಸ್ ಆಗಿ ಚೆನ್ನಾಗಿ ಬೇಯಬೇಕು. ನಾವು ಇವಾಗ ಒಂದು ಸ್ವಲ್ಪ ಅಂದರೆ 1/4 ಗ್ಲಾಸ್ ಅಷ್ಟು ನೀರನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಹೀರೆಕಾಯಿ ಚೆನ್ನಾಗಿ ಬೇಯಬೇಕು. ಬನ್ನಿ ನಾನಿವಾಗ ಏನಂತ ಹೇಳಿದರೆ ಅದು ಚೆನ್ನಾಗಿ ಬೇಯಲಿ. ಒಂದು 5 ರಿಂದ 10 ನಿಮಿಷ ನಾವು ಬೇಯಲಿಕ್ಕೆ ಬಿಡೋಣ. ಇಲ್ಲಿ ಪಕ್ಕದಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ನಾನು ನಿಮಗೆ ತಿಳಿಸಿರುವಂತೆ ಎಳ್ಳು 2 ಟೇಬಲ್ ಸ್ಪೂನ್, ನಾನು 2 ಟೇಬಲ್ ಸ್ಪೂನ್ ಅಳತೆಯಲ್ಲಿ ಎಳ್ಳು, ಆಮೇಲೆ ಶೇಂಗಾ 2 ಟೇಬಲ್ ಸ್ಪೂನ್, ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಕೊಬ್ಬರಿಯನ್ನು ಇಲ್ಲಿ ತೊಗೊಂಡಿದ್ದೀನಿ. ಅದನ್ನು ಒಂದೊಂದಾಗೆ ನಾನು ಹುರ್ಕೊಳ್ತಾ ಇದ್ದೀನಿ. ಎಲ್ಲವೂ ಕಂದು ಬಣ್ಣದ ಬರೋವರೆಗೆ ನಾನಿಲ್ಲಿ ಹುರ್ಕೊಳ್ಬೇಕು. ಹಾಗಾದರೆ ಇನ್ನು ನಾನೇನು ತಿಳಿಸ್ತೀನಿ ಅಂದರೆ ಹೀರೆಕಾಯಿಂದ ನಾವೇನೆಲ್ಲ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೆ. ಅದೇ ರೀತಿ ಯಾರಾದರೂ ಡಯಟ್ ಪ್ಲ್ಯಾನ್ ಮಾಡೋರಿದ್ರೆ, ನಾವು ಡೈಲಿ ಹೀರೆಕಾಯಿನ ಸೇವಿಸೋದ್ರಿಂದ ನಮ್ಮ ಡಯಟ್ ಪ್ಲ್ಯಾನಲ್ಲಿ ಕೂಡ ತುಂಬ ಉಪಯುಕ್ತವಾಗುತ್ತೆ. ಯಾಕಂದರೆ ಅದರಲ್ಲಿ ಕ್ಯಾಲರಿ ಕಮ್ಮಿ ಇದೆ. ಅದರಿಂದ ನಮ್ಮದೇ ತೂಕದಲ್ಲಿನ ಕೂಡ ನಮ್ಮ ತೂಕವನ್ನು ಬೇಗವಾಗಿ ನಾವು ಇಳಿಸ್ಕೊಳ್ಬೋದು. ಯಾರಾದರೂ ಶುಗರ್ ಪೇಷಂಟ್ ಇದ್ದರೂ ಕೂಡ ನಾವು ಅದನ್ನು ಬಳಸ್ಕೊಳ್ಬೋದು. ಅದೇ ಥರ ನಾನು ತೆಂಗಿನಕಾಯಿನ ಹುರ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನಷ್ಟು. ಅದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅದೇ ರೀತಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾವನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ನಾವು ಹುರ್ಕೊಳ್ಬೇಕು. ಹಾಗೆ ಇಲ್ಲಿ ನಮ್ಮದು ಹೀರೆಕಾಯಿ ಪಕ್ಕದಲ್ಲಿ ಬೇಯ್ತಾ ಇದೆ, ಚೆನ್ನಾಗೇ ಬೇಯ್ತಾ ಇದೆ, ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಅದೇ ರೀತಿ ನಾನು ಬಿಳಿ ಎಳ್ಳು, ಮುಖ್ಯವಾಗಿ ನಾನು ಹೇಳಿರೋದಿಲ್ಲಿ ಬಿಳಿ ಎಳ್ಳನ್ನು ಏನೇನು ತಿನ್ನೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಅಂದರೆ, ಅದರಲ್ಲಿ ಮೇಯ್ನಾಗಿ ಕ್ಯಾಲ್ಸಿಯಂ, ಮೆಗ್ನೀಷಿಯಮ್ ಮತ್ತು ಕಬ್ಬಿಣಾಂಶ ಹೆಚ್ಚಿದೆ.
ನಾನು ಇವಾಗ ಶೇಂಗಾವನ್ನು ಮಿಕ್ಸಿ ಜಾರ್ಗೆ ಇಳಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾನು ಹೇಳಿದಾಗೆ ಬಿಳಿ ಎಳ್ಳನ್ನು 2 ಟೇಬಲ್ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಅದನ್ನು ನಾನು ಆ ತವಾ ಮೇಲೆ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಅದು ಚಟಪಟ ಅಂತ ಅನ್ನಬೇಕು, ಅದು ಹಾರ್ತಾ ಇದೆ ನೋಡಿ ಪಕ್ಕದಲ್ಲೆಲ್ಲ. ಆ ಥರ ಅಂದಾಗ ಅದೊಂದು ಸ್ವಲ್ಪ ಡ್ರೈ ಹುರಿತಾ ಇದೆ ಅಂತ ನಾವು ಹೇಳ್ಬೋದು. ನಾವು ಬಿಳಿ ಎಳ್ಳನ್ನು ನಮ್ಮ ದೇಹಕ್ಕೆ ತಗೊಳ್ಳೋದ್ರಿಂದ ನಮ್ಮ ಮೂಳೆಯನ್ನು ಬಲಪಡಿಸ್ಕೊಳ್ಬೋದು. ಮೂಳೆಯನ್ನು ಜಾಸ್ತಿ ಸ್ಟ್ರಾಂಗ್ ಮಾಡೋದಕ್ಕೆ ನಾವು ತಿನ್ಬೋದು. ಜೀರ್ಣಕ್ರಿಯೆ, ಯಾರೆಲ್ಲ ಜೀರ್ಣಕ್ರಿಯೆಗೆ ಸಂಬಂಧಿತ ಕಾಯಿಲೆಯನ್ನು ಅನುಭವಿಸ್ತಿದ್ದೀರಾ ಅಂದರೆ ಅವರು ಸೇವಿಸ್ಬೋದು. ಹೃದಯ ರೋಗ, ಚರ್ಮದ ಕಾಂತಿ ಕೂಡ ನಾವು ಇದನ್ನು ತಿನ್ನೋದ್ರಿಂದ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಅದೇ ರೀತಿ ನಾನಿವಾಗ ಎಳ್ಳನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಾನಿವಾಗ ಅದನ್ನು ಪೌಡ್ರ್ ಮಾಡ್ತಾಯಿದ್ದೀನಿ. ತುಂಬ ತರಿಯಾಗಿ ಮಾಡಬೇಕು. ನಾವಿಲ್ಲಿ ತುಂಬ ಗ್ರೈಂಡಾಗಿ ಮಾಡಿ ತುಂಬ ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿಯಾಗಿರಬೇಕು. ಯಾಕಂದರೆ ನಮ್ಮ ಪಲ್ಯದ ಜೊತೆ ಅದು ಸೇವಿಸೋದ್ರಿಂದ ಅದರ ಫ್ಲೇವರು ನಮ್ಮ ದೇಹಕ್ಕೆ ಅಂದರೆ ನಮ್ಮ ಬಾಯಿ ರುಚಿಯಲ್ಲೂ ಕೊಡಬೇಕು. ಎಳ್ಳು ತಿನ್ನುವಾಗಲಿ, ನೆಲಕಡಲೆ, ಶೇಂಗಾ ತಿನ್ನುವಾಗಲಿ ಅಥವಾ ತೆಂಗಿನಕಾಯಿ, ಕೊಬ್ಬರಿ ತಿನ್ನುವಾಗಲಿ ನಮ್ಗೆ ಆ ಫ್ಲೇವರ್ ಬರಬೇಕು. ನಾನು ಇವಾಗ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಪೌಡ್ರ್ ಆಗಿದೆ ಅಂತ. ತುಂಬ ನಾನು ಸಣ್ಣಗೆ ಪೌಡ್ರು ಮಾಡ್ಕೊಂಡಿಲ್ಲ, ತರಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಪಕ್ಕದಲ್ಲಿ ತೋರಿಸಿರುವಂತಹ ಪಲ್ಯನೂ ಬೇಯ್ತಾ ಇದೆ ನೋಡಿ. ಇಲ್ಲಿ ಪಲ್ಯ ಚೆನ್ನಾಗೇ ಬೇಯ್ತಾ ಇದೆ. ನೀರಿನ ಜೊತೆ ಒಗ್ಗರಣೆ, ನೀರು ಎಲ್ಲ ಅಂಶ ಚೆನ್ನಾಗಿ ಹೀರ್ಕೊಂಡು ಪಲ್ಯನೂ ಸ್ವಲ್ಪ ಡ್ರೈ ಆಗೋವರೆಗೂ ನಾವು ಬಿಡಬೇಕು. ಯಾಕಂದರೆ ನೀರಿನ ಅಂಶ ಹೋದ್ಮೇಲೆ ನಾವು ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ, ನೀರಿನ ಅಂಶ ಎಲ್ಲವೂ ಚೆನ್ನಾಗೇ ಹೋಗಿದೆ. ಎಲ್ಲ ನೀರೆಲ್ಲ ಆವಿಯಾಗಿಬಿಟ್ಟಿದೆ ಕಂಪ್ಲೀಟಾಗಿ, ಲೈಟಾಗಿ. ಪಲ್ಯನೂ ಚೆನ್ನಾಗೇ ಬೆಂದಿದೆ. ನಾವು ತೋರಿಸಿರುವಂಥ ಹೀರೆಕಾಯಿನೂ ಚೆನ್ನಾಗೇ ಬೆಂದಿದೆ. ನಾವೀಗ ಈ ಪೌಡ್ರನ್ನು, ನೀವು ಎಷ್ಟು ಹೀರೆಕಾಯಿ ಬಳಸ್ತೀರೋ ಆ ಕ್ವಾಂಟಿಟಿಯಲ್ಲಿ ನಾವಿಲ್ಲಿ ಬಳಸ್ಕೊಳ್ಬೋದು. ನಾನು ಬಳಸಿರೋದು 2 ಸ್ಪೂನಷ್ಟು. ನಾನು ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಟ್ಟು 6 ಸ್ಪೂನ್ ಬರುತ್ತೆ. ಎಲ್ಲವೂ 2 ಸ್ಪೂನ್ ನಾನು ಕಂಟೆಂಟ್ ತೊಗೊಂಡಿದ್ದೀನಿ. ನೀವು 2-3 ಹೀರೆಕಾಯಿ ತೊಗೊಂಡ್ರೆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಳ್ಳು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಈ ಪೌಡ್ರನ್ನು ಇಲ್ಲಿ ಹಾಕಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಬೇಕು ನಾವು ಪಲ್ಯದ ಜೊತೆ. ಅಂದರೆ ಅದು ಆ ಪಲ್ಯ ಜೊತೆ ಅದು ಹೀರ್ಕೊಳ್ಬೇಕು. ಸೊ ಅದನ್ನು ಚೆನ್ನಾಗಿ ಕಲಿಸ್ತಾ ಇರಬೇಕು. ಯಾಕಂದರೆ ಕಲಿಸದೇ ಇದ್ದರೆ ನಾವು ಅದು ತಳನೂ ಹಿಡಿಯುತ್ತೆ ಪಾತ್ರೆ ಕೆಳಗೆ. ಅದನ್ನು ಮಿಕ್ಸ್ ಮಾಡಿಕೊಂಡೇ ನಾವು ಇರಬೇಕು. ಅದೊಂದು ಸ್ವಲ್ಪ ಅದ್ರ ಜೊತೆ ಮಿಕ್ಸ್ ಆಗೋವರೆಗೂ ನಾವು ಹಾಗೆ ಬಿಡಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಎಳ್ಳು, ಶೇಂಗಾ, ತೆಂಗಿನಕಾಯಿ, ಹಾಗೆ ನಾವು ಮಾಡಿರುವಂತಹ ಪಲ್ಯ ಅಂದರೆ ಹೀರೆಕಾಯಿ, ಒಗ್ಗರಣೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. 1-2 ನಿಮಿಷ ಹಾಗೆ ಬಿಡೋಣ, ಅದು ಅದ್ರ ಜೊತೆ ಎಲ್ಲ ಹೀರ್ಕೊಳ್ಬೇಕು. ನೋಡಿ ಹೆಂಗಾಗಿದೆ. ಇವಾಗ ನಾವು 2 ನಿಮಿಷ ತೋರಿಸಿದ್ದೀವಿ. ಇವಾಗ ಚೆನ್ನಾಗಿ ಪಲ್ಯನೂ ಉದುರಾಗಿ ಬರ್ತಾ ಇದೆ. ಏನು ಅಂಟ್ಕೊಂಡಿಲ್ಲ, ಅಂದರೆ ತುಂಬ ಮುದ್ದೆ ಥರ ಆಗಿಲ್ಲ ಅಥವಾ ಏನು ಒಂಥರ ಗೊಜ್ಜು ಥರನೂ ನಮಗೆಲ್ಲ ತೋರಿಸ್ತಿಲ್ಲ. ಪಲ್ಯ ಎಲ್ಲವೂ ನಿಮಗೆ ಹಾಗೆ ಕಂಟೆಂಟ್ ಚೆನ್ನಾಗೇ ತೋರಿಸ್ತಾ ಇದೆ. ಎಲ್ಲವೂ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಏನು ಪೌಡ್ರ್ ಏನು ಮಿಕ್ಸ್ ಆಗಿದೆ, ಹೀರೆಕಾಯಿನೂ ಕಾಣ್ತಾ ಇದೆ. ಲಾಸ್ಟಿಗೆ ನಾನು ಏನಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಸವಿಯುವಾಗ ಆ ಫ್ಲೇವರ್ ಕೂಡ ಕೊತ್ತಂಬರಿ ಸೊಪ್ಪಿನ ಜೊತೆ ಪಲ್ಯವು ಚೆನ್ನಾಗಿರುತ್ತೆ ಅನ್ನೋ ರೀಸನಿಂದ ನಾನು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿ, ನಮ್ಮ ಪಲ್ಯ ರೆಡಿ ಆಗಿದೆ. ನಾನು ಇದನ್ನು ಚಪಾತಿ ಜೊತೆ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಅಂದರೆ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಯಾವುದ್ರ ಜೊತೆ ಆದರೂ ನೀವು ಸೇವಿಸ್ಬೋದು. ರೈಸ್ ಜೊತೆ ತಿನ್ನುವವರು ಇದನ್ನು ಚೆನ್ನಾಗಿಯೂ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ನಾವು ಸವಿಯೋಣ ಹೇಗಾಗಿದೆ ಅಂತ. ನೋಡಿ, ಚಪಾತಿ ಜೊತೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಬರುತ್ತೆ. ನೀವು ಮಾಡಿಕೊಂಡು ನನಗೆ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.